14ವರೆಗೂ ಇರ್ತದೆ. ನಮ್ಮಲ್ಲೂ ಕೂಡ 13ವರೆಗೂ 13ಗಿಂತ ಹೆಚ್ಚಾಗಿ ಇಳುವರಿ ಇರ್ತಕ್ಕಂಥ ಕಬ್ಬು ಬೆಳೀತಕ್ಕಂಥ ಪ್ರದೇಶ ಇದೆ. ಸೊ ಅದನ್ನ ಹೇಳಿದ್ದೀವಿ. ಒಂದು ಸೊ ಮುಖ್ಯವಾಗಿ FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರ. ಶುಗರ್ ಪ್ರೈಸ್ ಇದೆಯಲ್ಲ, MSP ಶುಗರ್ ಪ್ರೈಸ್, ಕಬ್ಬಿನ ಶುಗರ್ ಇದೆಯಲ್ಲ, ಅದಕ್ಕೆ MSP ನಿಗದಿ ಮಾಡೋರು ಕೇಂದ್ರ ಸರ್ಕಾರ. 2019ರಲ್ಲಿ 31 ರೂಪಾಯಿ ನಿಗದಿ ಮಾಡಿದರು. 1 kg ಸಕ್ಕರೆಗೆ 31 ರೂಪಾಯಿ ಮಾಡಿದ್ರು. ರೈತರು ಕೇಳೋದು ಏನಪ್ಪಾ ಅಂತಂದ್ರೆ 41 ರೂಪಾಯಿ ಮಾಡಬೇಕು 1 kg ಸಕ್ಕರೆಗೆ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಕೂಡ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ಇದನ್ನ ಕೂಡಲೇ ರಿವೈಸ್ ಮಾಡಿ ಅಂತ ಒತ್ತಾಯ ಮಾಡಿದ್ದೀನಿ. ಆಮೇಲೆ ಎಥನಾಲ್ ಇದೆಯಲ್ಲ, ನಮ್ಮ ಕೆಪಾಸಿಟಿ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ 272 ಕ್ರೋರ್ ಲೀಟರ್, 272 ಕ್ರೋರ್ ಲೀಟರ್. ನಮಗೆ ಅಲಾಟ್ ನಮಗೆ ನಿಗದಿ ಮಾಡಿರ್ತಕ್ಕಂಥದ್ದು 133 ಕೋಟಿ ಲೀಟರ್. ಸೊ ದಟ್ ಮೀನ್ಸ್ ಟು ಸೇ 50% ಆಫ್ ದಿ ಟೋಟಲ್ ಕೆಪಾಸಿಟಿ. ಈ ಆಯಿಲ್ ಕಂಪ್ನಿಯವರು ತಗೋತಾರಲ್ಲ, ಅದನ್ನ ಹಂಚಿಕೆ ಮಾಡೋರು ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರದ ಪಾತ್ರ ಏನಿಲ್ಲ ಅದರಲ್ಲಿ. ಅದನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿದೀವಿ. ಆಮೇಲೆ ರಫ್ತು ಮಾಡ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ 10 ಲಕ್ಷ 1 ಮಿಲಿಯನ್ ಮೆಟ್ರಿಕ್ ಟನ್. ಇಡೀ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು 1 ಮಿಲಿಯನ್ ಮೆಟ್ರಿಕ್ ಟನ್. ನಾವು 6 ಕೋಟಿ ಚಿಲ್ಲರೆ ಮೆಟ್ರಿಕ್ ಟನ್ ಅನ್ನ ಮಾಡ್ತೀವಿ. ನಾವು ಕೊಟ್ಟಿರೋದು ಬರೀ 10 ಲಕ್ಷ ಟನ್ ಮಾತ್ರ ರಫ್ತು ಮಾಡಕ್ಕೆ ಅವಕಾಶ ಸಿಕ್ಕಿರೋದು. ಕನಿಷ್ಠ ಪಕ್ಷ ಅದನ್ನ 20-25 ಲಕ್ಷ ಮೆಟ್ರಿಕ್ ಟನ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿ. 14ವರೆಗೂ ಇರ್ತದೆ. ನಮ್ಮಲ್ಲೂ ಕೂಡ 13ವರೆಗೂ 13ಗಿಂತ ಹೆಚ್ಚಾಗಿ ಇಳುವರಿ ಇರ್ತಕ್ಕಂಥ ಕಬ್ಬು ಬೆಳೀತಕ್ಕಂಥ ಪ್ರದೇಶ ಇದೆ. ಸೊ ಅದನ್ನ ಹೇಳಿದ್ದೀವಿ. ಒಂದು ಸೊ ಮುಖ್ಯವಾಗಿ FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರ. ಶುಗರ್ ಪ್ರೈಸ್ ಇದೆಯಲ್ಲ, MSP ಶುಗರ್ ಪ್ರೈಸ್, ಕಬ್ಬಿನ ಶುಗರ್ ಇದೆಯಲ್ಲ, ಅದಕ್ಕೆ MSP ನಿಗದಿ ಮಾಡೋರು ಕೇಂದ್ರ ಸರ್ಕಾರ. 2019ರಲ್ಲಿ 31 ರೂಪಾಯಿ ನಿಗದಿ ಮಾಡಿದರು. 1 kg ಸಕ್ಕರೆಗೆ 31 ರೂಪಾಯಿ ಮಾಡಿದ್ರು. ರೈತರು ಕೇಳೋದು ಏನಪ್ಪಾ ಅಂತಂದ್ರೆ 41 ರೂಪಾಯಿ ಮಾಡಬೇಕು 1 kg ಸಕ್ಕರೆಗೆ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಕೂಡ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ಇದನ್ನ ಕೂಡಲೇ ರಿವೈಸ್ ಮಾಡಿ ಅಂತ ಒತ್ತಾಯ ಮಾಡಿದ್ದೀನಿ. ಆಮೇಲೆ ಎಥನಾಲ್ ಇದೆಯಲ್ಲ, ನಮ್ಮ ಕೆಪಾಸಿಟಿ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ 272 ಕ್ರೋರ್ ಲೀಟರ್, 272 ಕ್ರೋರ್ ಲೀಟರ್. ನಮಗೆ ಅಲಾಟ್ ನಮಗೆ ನಿಗದಿ ಮಾಡಿರ್ತಕ್ಕಂಥದ್ದು 133 ಕೋಟಿ ಲೀಟರ್. ಸೊ ದಟ್ ಮೀನ್ಸ್ ಟು ಸೇ 50% ಆಫ್ ದಿ ಟೋಟಲ್ ಕೆಪಾಸಿಟಿ. ಈ ಆಯಿಲ್ ಕಂಪ್ನಿಯವರು ತಗೋತಾರಲ್ಲ, ಅದನ್ನ ಹಂಚಿಕೆ ಮಾಡೋರು ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರದ ಪಾತ್ರ ಏನಿಲ್ಲ ಅದರಲ್ಲಿ. ಅದನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿದೀವಿ. ಆಮೇಲೆ ರಫ್ತು ಮಾಡ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ 10 ಲಕ್ಷ 1 ಮಿಲಿಯನ್ ಮೆಟ್ರಿಕ್ ಟನ್. ಇಡೀ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು 1 ಮಿಲಿಯನ್ ಮೆಟ್ರಿಕ್ ಟನ್. ನಾವು 6 ಕೋಟಿ ಚಿಲ್ಲರೆ ಮೆಟ್ರಿಕ್ ಟನ್ ಅನ್ನ ಮಾಡ್ತೀವಿ. ನಾವು ಕೊಟ್ಟಿರೋದು ಬರೀ 10 ಲಕ್ಷ ಟನ್ ಮಾತ್ರ ರಫ್ತು ಮಾಡಕ್ಕೆ ಅವಕಾಶ ಸಿಕ್ಕಿರೋದು. ಕನಿಷ್ಠ ಪಕ್ಷ ಅದನ್ನ 20-25 ಲಕ್ಷ ಮೆಟ್ರಿಕ್ ಟನ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ FRP ನಿಗದಿ ಮಾಡುವಾಗ ಇವೆಲ್ಲನೂ ಕೂಡ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದೀವಿ. ಇದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.